ಸ್ಟ್ಯಾಕ್ ಮತ್ತೆ ಸ್ಮೋಕ್ ಟ್ವಿನ್ ಬ್ರದರ್ಸ್ ವರ್ಲ್ಡ್ ವಾರ್ ನಲ್ಲಿ ಸೋಲ್ಜರ್ಸ್ ಆಗಿರ್ತಾರೆ. ಗ್ಯಾಂಗ್ಸ್ಟರ್ಸ್ ಜೊತೆ ಸೇರಿ ಅವರಿಗೂ ಮೋಸ ಮಾಡಿ ಅವರಿಂದ ದುಡ್ಡನ್ನ ಕತ್ಕೊಂಡ್ಬಂದು ಅವರ ಊರಲ್ಲಿ ಒಂದು ಜೂಕ್ ಜಾಯಿಂಟ್ ಅಂದ್ರೆ ಬ್ಲ್ಯಾಕ್ ಪೀಪಲ್ಗೆ ಅಂತಾನೆ ಒಂದು ಕ್ಲಬ್ ಹೌಸ್ ಅನ್ನ ಶುರು ಮಾಡ್ತಾರೆ. ಇಲ್ಲಿ ಬ್ಲ್ಯಾಕ್ ಪೀಪಲ್ ಬಂದು ಹಾಡು ಹೇಳ್ಬೋದು, ಡ್ಯಾನ್ಸ್ ಮಾಡ್ಬೋದು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಜೂಕ್ ಜಾಯಿಂಟ್ ಓಪನಿಂಗ್ ಡೇಗೆ ಸ್ಟ್ಯಾಕ್ ಮತ್ತೆ ಸ್ಮೋಕ್ ನ ಕಸಿನ್ ಸ್ಯಾಮಿ ಒಂದು ಹಾಡನ್ನ ಹಾಡ್ತಾನೆ. ಅದು ಆ ಊರಲ್ಲಿರುವಂತಹ ವ್ಯಾಂಪರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. 3 ಜನ ವ್ಯಾಂಪರ್ಸ್ ಸ್ಟ್ಯಾಕ್ ಮತ್ತೆ ಸ್ಮೋಕ್ ನ ಕ್ಲಬ್ ಹೌಸ್ಗೆ ಬಂದು ನಮ್ಮನ್ನು ಒಳಗೆ ಸೇರಿಸ್ಕೊಂಡ್ರೆ ನಾವು ನಿಮಗೆ ಒಳ್ಳೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಸ್ಮೋಕ್ಗೆ ಇದ್ಯಾಕೋ ಸರಿ ಕಾಣೋದಿಲ್ಲ. ಹಾಗಾಗಿ ಅವನು ಆ 3 ಜನನ ಒಳಗೆ ಸೇರಿಸ್ಕೊಳ್ಳೋದಿಲ್ಲ. ಮುಂದೆ ಸ್ಮೋಕ್ನ ಹೆಂಡತಿ ಆನಿಗೆ ಬಂದಿದ್ದ ಆ 3 ಜನ ವ್ಯಾಂಪರ್ಸ್ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದು ಹೇಗೆ ಅನ್ನೋದು ನೀವು ಫಿಲ್ಮಲ್ಲೇ ನೋಡಬೇಕು. ವ್ಯಾಂಪರ್ಸ್ನ ಒಳಗೆ ಇನ್ವೈಟ್ ಮಾಡಿದೆ, ಅದು ಒಳಗೆ ಬರೋದಿಲ್ಲ. ಹಾಗಾದ್ರೆ ವ್ಯಾಂಪರ್ಸ್ ಅಲ್ಲಿ ಏನ್ ಮಾಡ್ತವೆ? ಸ್ಮೋಕ್ ಮತ್ತೆ ಅವನ ಜೊತೆ ಕ್ಲಬ್ ಅಲ್ಲಿ ಇದ್ದವರು ಈ ವ್ಯಾಂಪರ್ಸ್ ಇಂದ ಹೇಗೆ ತಪ್ಪಿಸ್ಕೊಳ್ತಾರೆ? ಇದೆಲ್ಲದನ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಫಸ್ಟ್ ಹಾಫ್ ನೋಡೋವರೆಗೂ ಸಾಕಾಯ್ತು ಅನ್ಸೋ ಈ ಸಿನಿಮಾ ಸೆಕೆಂಡ್ ಹಾಫ್ ನೋಡೋದ್ಮೇಲೆ ಎಂತ ಸೈಕ್ ಸಿನಿಮಾ ಗುರು ಅಂತ ಅನ್ಸುತ್ತೆ. ಪರ್ಟಿಕ್ಯುಲರ್ಲಿ ಒಂದು ಸಾಂಗ್ ಅಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ 3 ಬಂದು ಒಟ್ಟಿಗೆ ಸೇರ್ಕೊಳ್ಳುತ್ತೆ. ಅದನ್ನ ತೋರಿಸಿರೋ ರೀತಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಈ ಸಿನಿಮಾದ ಹೆಸರು ಸಿನ್ನರ್ಸ್. ಇದು ಅಮೆಜಾನ್ ಪ್ರೈಮ್ ನಲ್ಲಿ ರೆಂಟ್ಗೆ ಅವೈಲೇಬಲ್ ಇದೆ.